ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಕೇಳಿದಾಗ ನಾನು ಸಹ ನಮ್ಮ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ನನ್ನ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ. ಪಕ್ಷ ನೀವು ಬಯಸಿದರೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿರ್ತೀನಿ. ಈ ಸರಿ ನೀವು ಸೀಟ್ ಕೊಟ್ಟರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಕೂಡ ಕೇಳಿದ್ದೀನಿ. ನಾಲ್ಕರಿಂದ ಸಕ್ರಿಯವಾಗಿದ್ದೀನಿ. ನಮ್ಮ ತಂದೆಯವರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಮತ್ತೆ ಒಂದು ಅವಧಿಗೆ ಜಿಲ್ಲಾಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರ ಕೆಲಸ ಮಾಡಿದ್ದಾರೆ. ನಾನು ಸಹ 2 ಬಾರಿ APMC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. 1 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನ ಕೆಲಸ ಮಾಡಿದ್ದೀನಿ. ರಾಜ್ಯದ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮತ್ತೆ ಕಳೆದ ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ. ಈಗ ನನಗೆ ಪಕ್ಷ ಸಂಘಟನೆಯ ಒಂದು ಜವಾಬ್ದಾರಿ ಕೊಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಈಗ ಲೋಕಸಭಾ ಚುನಾವಣೆ ಬಂದಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಮುನ್ಸಾಮಣ್ಣವರು ಈಗ ಇದ್ದಾರೆ. ನನಗೂ ಸಹ ನಮ್ಮ ಮುಖಂಡರು, ನಮ್ಮ ಬೆಂಬಲಿಗರು, ನನ್ನ ಹಿತೈಷಿಗಳು ನೀವು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಕೇಳಿದಾಗ ನಾನು ಸಹ ನಮ್ಮ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ನನ್ನ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ. ಪಕ್ಷ ನೀವು ಬಯಸಿದರೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿರ್ತೀನಿ. ಈ ಸರಿ ನೀವು ಸೀಟ್ ಕೊಟ್ಟರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಕೂಡ ಕೇಳಿದ್ದೀನಿ. JDS BJP ಮೈತ್ರಿ ಇದೆ. ಈಗ ಇನ್ನೂ ಈ ಕೋಲಾರ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಯಾರಿಗೆ ಅನ್ನೋದು ಇನ್ನೂ ನಿಶ್ಚಯ ಆಗಲಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಯಾರಿಗೆ ಕೊಟ್ಟರು ಸಹ, JDS ಕೊಟ್ಟರು ಸಹ, ಮುನ್ಸ್ವಾಮಿ ಅವ್ರು ಕೊಟ್ಟರು ಸಹ, ನನಗೆ ಕೊಟ್ಟರು, ಇನ್ನೊಬ್ಬರು ಕೊಟ್ಟರು ಕೂಡ ನಾವು ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀವಿ. ಮತ್ತು ಮೋದಿಯವ್ರನ್ನ 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗುವಾಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿಯ MP ಕಳಿಸ್ಕೊಡ್ಬೇಕು ಅಂತ ನಮ್ಮ ಆಶಯ. ನಾನು ಕೂಡ ಪ್ರಬಲವಾಗಿ ಕೇಳಿದ್ದೀನಿ. ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ. ಸರ್, ಈಗ ಹಾಲಿ ಸಂಸದರಿದ್ದಾರೆ, ಪೋಟಿ ಅಂತ ಏನೂ ಇಲ್ಲ. ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಹೆಂಗೆ ಅಂತಂದರೆ ಎಲ್ಲ 28 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 25 BJP ಸಂಸದಿದ್ದಾರೆ. ಚುನಾವಣೆ ಬಂದಾಗ ಎಲ್ಲ ಕಡೆನೂ ಇರುತ್ತೆ. ಈಗ ವೀಕ್ಷಕರು ಮನೆ ಬಂದಿದ್ರು, ಅಭಿಪ್ರಾಯ ಮುಕ್ತವಾಗಿ ನೀವು ಬಂದು 1 to 1 ಹೇಳಬೇಕು ಅಂತ ಹೇಳಿದ್ರು. ಸುಮಾರು ಜನ ನನಗೂ ಹೇಳಿದ್ರು, ಅಣ್ಣ ನಾವೆಲ್ಲ ನಿಮ್ಮನ್ನು ಬಯಸ್ತಾ ಇದ್ದೀವಿ ಅಂತ ಕೇಳಿದ್ರು. ಸೊ ಅಭಿಪ್ರಾಯಗಳು ಅವರು ತಿಳಿಸಿದ್ದಾರೆ. ಅದು ಗೌಪ್ಯವಾಗಿದೆ, ಅದು ಯಾರು ಎಕ್ಸ್ಪೋಸ್ ಮಾಡೋದಿಲ್ಲ. ಪಕ್ಷದಲ್ಲಿ ನಾವು ಯಾರೇ ಆಗಲಿ, ನಿನ್ನೆ ಕೂಡ ವಿಜಯನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರತಿ ಒಂದು ಕ್ಷೇತ್ರ ಕೂಡ 3 ಹೆಸರನ್ನ ನಾವು ಹೈಕಮಾಂಡ್ ಕಳಿಸ್ಕೊಡ್ತೀವಿ ಅಂತ. ಸೊ ಹೈಕಮಾಂಡಲ್ಲಿ ಏನು ನಿರ್ಧಾರ ಆಗುತ್ತೋ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಸೊ ನಾವು ಯಾವುದೂ ವೈಯಕ್ತಿಕ ನಿಂದನೆಗಳಿಲ್ಲ, ಪೋಟಿ ಅನ್ನೋ ಪ್ರಶ್ನೆನೇ ಇಲ್ಲ. ಅವರು ಸಂಸದಿದ್ದಾರೆ, ಅವರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ. JDS ಅಭ್ಯರ್ಥಿಗಳು ಕೂಡ ನಾವು ಕೆಲಸ ಮಾಡ್ತೀವಿ. ನಮಗೆ ಕೊಟ್ಟರು ಕೂಡ ನಾವು ಸ್ಪರ್ಧೆ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲ್ಲ ರೀತಿಯಲ್ಲೂ ನಮ್ಮ ನಾಯಕರನ್ನ, ಮುಖಂಡರನ್ನ, ನಮ್ಮ ಸಂಘದ ಹಿರಿಯರನ್ನ ಭೇಟಿ ಮಾಡಿದ್ದೀವಿ. ಸೊ ನಾಳೆ ಅವರೆಲ್ಲ ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ದೆಲ್ಲ ಒಂದೇ ಉದ್ದೇಶ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿನ ಇಲ್ಲಿ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಿ ಮೋದಿ ಅವರಿಗೆ 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ನಮ್ಮದು ಒಂದು ಕಿರುಕಾಣಿಕೆ ಇರಬೇಕು ಅನ್ನೋದೇ ನಮ್ಮ ಆಶಯ ಸರ್. ಅವರು, ಮಂಜುನಾಥ್ ಅವರು, ಸಂಪಂಗಿ ಅವರು, ವೆಂಕಟಮುನಿಯಪ್ಪನವರು, ನಾರಾಯಣ ಸ್ವಾಮಿಯವರು, ಮತ್ತೆ ಶಿಡ್ಲಘಟ್ಟ ರಾಜಣ್ಣವರು, ಮತ್ತು ಅಭ್ಯರ್ಥಿಗಳಾದಂಥ ಸೀಕಲ್ ರಾಮಚಂದ್ರಗೌಡರು, ಮತ್ತು ವೇಣುಗೋಪಾಲ್ ಅಭ್ಯರ್ಥಿ ಆದಂಥ ನಮ್ಮ ಗೋಪಿಯನ್ನವರು, ಸೀಗಳ್ಳಿ ಸುಂದರ್ ಅವರು, ಇವರೆಲ್ಲರೂ ಪಾರ್ಟಿಯ ಹಿರಿಯ ಮುಖಂಡರು. ಎಲ್ಲರೂ ಬಳಿ ಕೂಡ ನಾನು ಹೋಗಿ ಕೇಳಿದ್ದೀನಿ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಸೊ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರು ಅಂತ ಅವರು ಕೂಡ ಹೇಳಿದ್ದಾರೆ ಸರ್. ಅಂದರೆ BJPಯಲ್ಲಿ ಈಗ ಪೈಪೋಟಿ ಅಲ್ಲ ಸರ್, ನೀವು ಪೈಪೋಟಿ ಅನ್ಕೊಳಕ್ಕೆ ಹೋಗ್ಬಿಡಿ. ನಾವು ಒಗ್ಗಟ್ಟಾಗಿದ್ದೀವಿ. ನಾವು ವೈಯಕ್ತಿಕ ನಿಂದನೆ ಯಾರ ಮೇಲೂ ಮಾಡಲ್ಲ ಅಂತ ಅಂದಮೇಲೆ ನಾವು ಯಾರ ಮೇಲೂ ದ್ವೇಷ ಹಾಗೆ ಸಾಧಿಸೋ ಉದ್ದೇಶ ಅಲ್ಲ. ನಾನು ಅರ್ಹನಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ, ಯುವಕನಿದ್ದೀನಿ, ಪಕ್ಷದ ಸಿದ್ಧಾಂತದಡಿಯಲ್ಲಿ ನಾನು ಬಂದಿದ್ದೀನಿ. ಹಾಗಾಗಿ ನಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಮ್ಮ ಮುಖಂಡರಲ್ಲಿ ಮನವಿ ಮಾಡಿದ್ದೀನಿ ಸರ್. ಈಗ ನಾವು ವೈಯಕ್ತಿಕ ನಿಂದನೆ ಇಲ್ಲ. ನಾನು ಒಬ್ಬ ಪಕ್ಷದ, ನನಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಾಗ
ನಾನು ಯಾರ ಬಗ್ಗೆ ಏನೂ ನಾನು ನಿಂದನೆ ಮಾಡಲ್ಲ, ಆ ಥರ ನಿಂದನೆ ಮಾಡೋಕ್ಕೆ ನನಗೆ ಅವಕಾಶವೂ ಇಲ್ಲ. ಸೊ ನಾನು ಪಕ್ಷದ ಅಡಿಯಲ್ಲಿ ಪಕ್ಷದ ಸಂಘಟನೆ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅವಕಾಶ ಕೊಟ್ಟರೆ ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡ್ತೀನಿ, ಎಲ್ಲರೂ ಒಮ್ಮತವಾಗಿ ತಗೊಂಡೋಗಿ. ಅವಕಾಶ ಇಲ್ಲಾಂದರೆ ಸಂಘಟನೆ ಜವಾಬ್ದಾರಿ ನನಗಿದ್ದೈತೆ, ನಾನು ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್.